Namaste, welcome you all to Bharadwaj Academy YouTube channel, my dear students and well wishers. ನಾವು ನೆನ್ನೆಯ ತರಗತಿಯಲ್ಲಿ ದಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಇಂಡಿಯಾ ಈ ಒಂದು ಲೆಸನ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ಇವತ್ತು ನಾನು ಕ್ಲಾಸನ್ನು ಮುಂದುವರಿಸ್ತಾ ಲಾಸ್ಟ್ ಇಯರ್ ಏನು ಸಿಲೆಬಸ್ ರೆಡ್ಯೂಸ್ ಆಗಿತ್ತು ಆ ಒಂದು ಕಂಟೆಂಟ್ನೂ ಸಹ ನಾನು ತಗೊಂಡೀಗ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂಥ ವಿಡಿಯೋಗಳನ್ನು ಪಡೆಯೋದಕ್ಕೆ ನೋಟಿಫಿಕೇಷನನ್ನು ಒತ್ತಿ, ಬೆಲ್ ಐಕಾನನ್ನು ಒತ್ತಿ ಮತ್ತು ಆಲ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ನಾನು ಶುರು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಆಫ್ ಬ್ರಿಟಿಷ್ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬ್ರಿಟಿಷರ ಭೂ ಕಂದಾಯ ನೀತಿ ಹೇಗಿತ್ತು ಅಂತ ನಾವು ನೋಡೋಣ. The East India Company had to pay 4 lakh pounds to the British government for its control over Bengal province. ಸೊ ಬೆಂಗಾಲ್ ಪ್ರಾವಿನೆನ್ಸ್ ಅಂದರೆ ಬೆಂಗಾಲ್ ಪ್ರಾಂತದ ಒಂದು ನಿಯಂತ್ರಣವನ್ನು ಈಸ್ಟ್ ಇಂಡಿಯಾ ಕಂಪನಿ ತಗೊಂಡಿತ್ತು. ಹಾಗಾಗಿ ಅದಕ್ಕೆ ಪ್ರತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಗೌರ್ಮೆಂಟ್ಗೆ, ಆಂಗ್ಲರ ಸರ್ಕಾರಕ್ಕೆ ಪ್ರತಿ ವರ್ಷಕ್ಕೆ 4 ಲಕ್ಷ ಪೌಂಡ್ಗಳಷ್ಟು ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗಿತ್ತು. ಇನ್ ಆರ್ಡರ್ ಟು ಫುಲ್ಫಿಲ್ ದಿಸ್ ಕಮಿಟ್ಮೆಂಟ್ ಅಂದರೆ ಇದನ್ನು ಈ ಬದ್ಧತೆಯನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ದ ಕಂಪನಿ ಹ್ಯಾಡ್ ಟು ಸ್ಟೆಬಿಲೈಸ್ ಇಟ್ಸ್ ಫಿನಾನ್ಷಿಯಲ್ ಇಂಟ್ರೆಸ್ಟ್ ಇನ್ ಎ ಸೆಕ್ಯೂರ್ ಮ್ಯಾನರ್. ಅಂದರೆ ಕಂಪನಿಗೆ ಹಣ ಬೇಕು, ಆ ಹಣವನ್ನು ಬ್ರಿಟಿಷ್ ಗೌರ್ಮೆಂಟ್ಗೆ ಕಟ್ಟಬೇಕು. ಹಾಗಾಗಿ ಆ ಹಣವನ್ನು ವಸೂಲಿ ಮಾಡಲಿಕ್ಕೆ ಬಹಳ ಒಂದು ಭದ್ರತೆಯ ಕೆಲಸವನ್ನು ಈಸ್ಟ್ ಇಂಡಿಯಾ ಕಂಪನಿ ಮಾಡಿಕೊಳ್ತದೆ. ಹೆನ್ಸ್ ಇಟ್ ಇಂಪ್ಲಿಮೆಂಟೆಡ್ ಮೆನಿ ನ್ಯೂ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್. ಹಾಗಾಗಿ ಈ ಹಣವನ್ನು ವಸೂಲಿ ಮಾಡಲಿಕ್ಕೆ ಅಂದರೆ ಜನರಿಂದ, ಭಾರತೀಯರಿಂದ ಈ ಒಂದು ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಸಾಕಷ್ಟು ಭೂ ಕಂದಾಯ ನೀತಿಯನ್ನು ತರ್ತದೆ. ಅದರಲ್ಲಿ ನಮಗೆ 3 ಕಂದಾಯ ನೀತಿಗಳು ಬರುತ್ತೆ. ಮೊದಲನೇದು permanent zamindar system. Lord Cornwallis implemented a new land tax policy in Bengal during 1793 in order to generate a steady revenue annually. ವರ್ಷಕ್ಕೊಂದ್ಸಲಿ ಬಹಳ ಫಾಸ್ಟಾಗಿ, ಸ್ಟಡಿ ಮೀನ್ಸ್ ಫಾಸ್ಟ್ ಅಂತ ಬರ್ತದೆ, ಬಹಳ ಫಾಸ್ಟಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಆದಾಯ ಬರಬೇಕು, ಅಂದರೆ ಭೂ ಕಂದಾಯ ಬರಬೇಕು ಅನ್ನೋ ನಿಟ್ಟಿನಲ್ಲಿ 1793ನೇ ಇಸ್ವಿನಲ್ಲಿ ಬೆಂಗಾಲ್ ಪ್ರಾವಿನೆನ್ಸಸ್ಸಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥ ಗವರ್ನರ್ ಜನರಲ್ ಏನು ಮಾಡ್ತಾನೆ, ಪರ್ಮನೆಂಟ್ ಜಮೀನ್ದಾರ್ ಸಿಸ್ಟಮ್ ಅಂತಕ್ಕಂಥ ಒಂದು ಲ್ಯಾಂಡ್ ಟ್ಯಾಕ್ಸನ್ನು ಅವನು ಶುರು ಮಾಡ್ತಾನೆ. ದಿಸ್ ವಾಸ್ ಕಾಲ್ಡ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ ಜಮೀನ್ದಾರ್ ಬಿಕೇಮ್ ದ ಲ್ಯಾಂಡ್ ಓನರ್. ಸೊ ಈಗ ನಾವು ಹಿಂದಿನ ಕಾಲದಿಂದ ನೋಡ್ತೀವಿ, ಸೊ ಜಮೀನ್ದಾರರು, ಪಟೇಲ್ರು, ಶಾನ್ ಭೋಗ್ರು ಈ ರೀತಿಯಲ್ಲಿ ಊರುಗಳಲ್ಲಿ ಇರ್ತಾಯಿದ್ರು. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಪಾಯಿಂಟ್ಔಟ್ ಮಾಡಿ ಜಮೀನ್ದಾರ್ ಅಂತ ಕರೆದು ಅವನನ್ನು ಲ್ಯಾಂಡ್ ಓನರ್ ಆಗಿ ಬ್ರಿಟಿಷ್ನವರು ಪರಿಗಣಿಸ್ತಾ ಇದ್ರು. ದ ಜಮೀನ್ದಾರ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಪೇ ದ ಅಗ್ರೀಡ್ ಲ್ಯಾಂಡ್ ಟ್ಯಾಕ್ಸ್ ಟು ದ ಕಂಪನಿ ಆನ್ ಸೆಟ್ ಡೇಟ್ ಎವ್ರಿ ಇಯರ್. ಸೊ ವರ್ಷಕ್ಕೊಂದ್ಸಲಿ ಯಾವುದೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾಯಿದ್ರು ಬ್ರಿಟಿಷ್ನವರು. ಆ ಡೇಟ್ನಲ್ಲಿ ಆ ಜಮೀನ್ದಾರ ಏನು ಮಾಡಬೇಕಾಗಿತ್ತು, ತನ್ನ ಊರಿನಲ್ಲಿರ್ತಕ್ಕಂಥ ರೈತರುಗಳಿಂದ ಲ್ಯಾಂಡ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಬ್ರಿಟಿಷ್ ಗೌರ್ಮೆಂಟ್ಗೆ ಕೊಡಬೇಕಾಗಿತ್ತು. ಹಿ ವಾಸ್ ಫ್ರೀ ಟು ಕಲೆಕ್ಟ್ ಎನಿ ಅಮೌಂಟ್ ಆಫ್ ಲ್ಯಾಂಡ್ ಟ್ಯಾಕ್ಸಸ್ ಫ್ರಮ್ ದಿ ಫಾರ್ಮರ್ಸ್ ಆ್ಯಂಡ್ ಕುಡ್ ರಿಟೈನ್ ದಿ ಎಕ್ಸಸ್ ಮನಿ ಕಲೆಕ್ಟೆಡ್. ಸೊ ಅವನಿಗೆ ಒಂದು ಅಧಿಕಾರ ಕೊಟ್ಟಿದ್ದರು, ಅಂದರೆ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದರು ಬ್ರಿಟಿಷ್ನವರು. ಅವನು ಎಷ್ಟು ಬೇಕಾದರೂ ಟ್ಯಾಕ್ಸನ್ನು, ಕಂದಾಯವನ್ನು ರೈತರಿಂದ ವಸೂಲಿ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಬ್ರಿಟಿಷ್ನವ್ರಿಗೆ ಮಾತ್ರ ಅವರು ಎಷ್ಟು ಫಿಕ್ಸ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆ ಜಮೀನ್ದಾರ ರೈತರಿಂದ ಒಂದು 100 ರೂಪಾಯಿ ವಸೂಲಿ ಮಾಡ್ತಿದ್ದ ಅಂತ ಇಟ್ಕೊಳ್ಳೋದಾದರೆ, ಬ್ರಿಟಿಷ್ನವರು ಫಿಕ್ಸ್ ಮಾಡಿರ್ತಕ್ಕಂಥ ಟ್ಯಾಕ್ಸು 50 ರೂಪಾಯಿ ಆಗಿತ್ತು. ಹಾಗಾಗಿ 50 ರೂಪಾಯಿ ಲಾಭ ಜಮೀನ್ದಾರ್ಗೆ ಡೈರೆಕ್ಟಾಗಿ ಬರ್ತಿತ್ತು. ದಿಸ್ ಬೆನಿಫಿಟೆಡ್ ದ ಜಮೀನ್ದಾರ್ ಮೋರ್. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಂದಾಯ ವ್ಯವಸ್ಥೆ ದಿನೇ ದಿನೇ ಏನು ಮಾಡ್ತು, ಜಮೀನ್ದಾರರನ್ನು ಶ್ರೀಮಂತರಾಗಿ ಮಾಡ್ತು. ಇಫ್ ದ ಜಮೀನ್ದಾರ್ ವಾಸ್ ಅನೇಬಲ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಡ್ಯೂ ಟು ಫ್ಲಡ್ಸ್ ಆ್ಯಂಡ್ ಫೆಮಿನ್ ಆ್ಯಂಡ್ ದ ಕಂಪನಿ, ದ ಓನರ್ಶಿಪ್ ಆಫ್ ದಿ ಲ್ಯಾಂಡ್ಸ್ ವಾಸ್ ಟೇಕನ್ ಅವೇ ಬೈ ದ ಕಂಪನಿ. ಸೊ ಅಂದರೆ ಜಮೀನ್ದಾರ್ ಏನಾದರೂ ರೈತರಿಂದ ಕಂದಾಯವನ್ನು, ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಫೈಲ್ಯೂರ್ ಆದರೆ, ಈಗ ಇನ್ ಕೇಸ್ ಫ್ಲಡ್ ಅಂದರೆ ಪ್ರವಾಹ ಬಂತು, ಫೆಮಿನ್ ಬರಗಾಲ ಬಂತು, ಆ ಟೈಮ್ನಲ್ಲಿ ಏನಾದರೂ ಜಮೀನ್ದಾರರು ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಫೈಲ್ಯೂರ್ ಆದರೆ, ಆ ಒಂದು ಜಮೀನಿನ ಓನರ್ಶಿಪ್ಪನ್ನು ಬ್ರಿಟಿಷ್ನವ್ರು ಏನು ಮಾಡ್ತಾಯಿದ್ರು, ತಗೊಂಡು ಬೇರೆ ಒಬ್ಬ ಜಮೀನ್ದಾರ್ಗೆ ಕೊಡ್ತಾಯಿದ್ರು. ಬೋತ್ ದ ಜಮೀನ್ದಾರ್ ಅಂಡ್ ದ ಕಂಪನಿ ವೇರ್ ಬೆನಿಫಿಟೆಡ್ ಬೈ ದಿಸ್ ಸಿಸ್ಟಮ್, ಬಟ್ ದ ಫಾರ್ಮರ್ಸ್ ವೇರ್
ದಿ ಗ್ರೇವ್ ಸಫರ್ಸ್. ಅಂದರೆ ನಾವಿಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು. ಒಂದು ಕಡೆ ಬ್ರಿಟಿಷ್ ಗೌರ್ಮೆಂಟು, ಮತ್ತೊಂದು ಕಡೆ ಜಮೀನ್ದಾರು ದಿನೇ ಅವರು ಗ್ರಾಜ್ಯುಯಲಿ ಏನು ಮಾಡಿದ್ರು, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಬಂದರು. ಸಾಮಾನ್ಯ ರೈತ, ಬಡ ರೈತ, ಸೊ ಇವರಿಗೆ ತೆರಿಗೆ ಕಟ್ಟಿ ಏನು ಮಾಡ್ದ, ಅವನು ಬಡವನಾಗಿ ಮತ್ತು ಸಾಕಷ್ಟು ಸೊ ಅವನು ಸಫರ್ ಮಾಡಬೇಕಾಗಿ ಬಂತು. ದಿಸ್ ಸಿಸ್ಟಮ್ ಕ್ರಿಯೇಟೆಡ್ ಎ ನ್ಯೂ ಸೋಷಿಯಲ್ ಗ್ರೂಪ್ ದಟ್ ಏಡೆಡ್ ದಿ ಬ್ರಿಟಿಷ್. ಅಂದರೆ ಸಮಾಜದಲ್ಲಿ ಆಲ್ಮೋಸ್ಟ್ ಶ್ರೀಮಂತ ಮತ್ತು ಬಡವ, ಜಮೀನ್ದಾರು ಮತ್ತು ರೈತ, ಈ ರೀತಿ ಒಂದು ಗ್ರೂಪನ್ನ, ಸಾಮಾಜಿಕ ಗುಂಪನ್ನು ಏನು ಮಾಡ್ತು, ಇದು ರಚನೆ ಮಾಡ್ತು. ಇದು ಬ್ರಿಟಿಷ್ನವ್ರಿಗೆ ಇನ್ನೊಂದಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಅವಕಾಶವನ್ನು ಕೊಡ್ತು. ದಿ ಫಾರ್ಮಿಂಗ್ ಲೇಬರ್ಸ್ ಸಫರ್ ಡ್ಯೂ ಟು ಇರ್ರೆಗ್ಯುಲರ್ ವರ್ಕಿಂಗ್ ಆಪರ್ಚುನಿಟೀಸ್ ಇನ್ ದಿ ಫಾರ್ಮಿಂಗ್ ಲ್ಯಾಂಡ್ಸ್. ಅಂದರೆ ರೈತರು ಮತ್ತು ಬೇರೆ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಸೊ ಇವ್ರಿಗೆಲ್ಲ ಸಾಕಷ್ಟು ಏನು ಮಾಡ್ತು, ತೊಂದರೆಗಳು ಉಂಟಾಯಿತು. ದೇ ವರ್ ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ಹ್ಯಾಡ್ ಲೀಡ್ ಎ ಲೈಫ್ ಆಫ್ ಇನ್ಸೆಕ್ಯೂರಿಟಿ. ರೈತರಿಗೆ ಮತ್ತು ಅಗ್ರಿಕಲ್ಚರ್ನಲ್ಲಿ ಕೃಷಿ ಕಾರ್ಮಿಕರಿಗೆ ಸಾಕಷ್ಟು ಅವರು ತಮ್ಮ ಪ್ರೊಫೆಷನ್ನಲ್ಲಿ ಸಾಕಷ್ಟು ಇನ್ಸೆಕ್ಯೂರಿಟಿನ, ಅಂದರೆ ಅಭದ್ರತೆಯನ್ನು ಮತ್ತು ಶೋಷಣೆಯನ್ನು ಅವರು ಅನುಭವಿಸ್ಬೇಕಾಗಿ ಬಂತು. ದಿಸ್ ಸಿಸ್ಟಮ್ ವಾಸ್ ಎಕ್ಸ್ಟೆಂಡೆಡ್ ಟು ಬಿಹಾರ್, ಒಡಿಶಾ, ಆಂಧ್ರ ಆ್ಯಂಡ್ ವಾರಣಾಸಿ ರೀಜನ್ಸ್ ಲೇಟರ್. ಅಂದರೆ ಬೆಂಗಾಲಿಂದ ಇನ್ನೂ ಬೇರೆ ಪ್ರಾಂತ್ಯಗಳಿಗೆ ಈ ಸಿಸ್ಟಮ್ನನ್ನು ಏನು ಮಾಡ್ತಾರೆ, ವಿಸ್ತರಣೆ ಮಾಡ್ತಾರೆ. ಅಕಾರ್ಡಿಂಗ್ ಟು ಚಾರ್ಲ್ಸ್ ಮೆಟ್ಕಾಫ್, ಸೊ ಅಂದರೆ ಒಬ್ಬ ಬ್ರಿಟಿಷ್ ಅಧಿಕಾರಿ, ಈ ಕಂದಾಯ ವ್ಯವಸ್ಥೆಯನ್ನು ಕುರಿತಂತೆ ಒಂದು ಡಿಕ್ಲರೇಷನ್ ಕೊಡ್ತಾನೆ. ದ ಇಂಡಿಯನ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಟ್, ಲಿವ್ಡ್ ಇನ್ ಡೆಟ್ ಆ್ಯಂಡ್ ಡೈಡ್ ಇನ್ ಡೆಟ್ ಡ್ಯೂ ಟು ದಿ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಆಫ್ ದಿ ಬ್ರಿಟಿಷ್. ಅಂದರೆ ಬ್ರಿಟಿಷ್ನವರು ಏನು ಹೊಸದಾಗಿ ಒಂದು ಕಂದಾಯ ನೀತಿಯನ್ನು ತಂದರು. ಇದರಿಂದ ಭಾರತದ ರೈತ ಸಾಲದಲ್ಲೇ ಹುಟ್ಟು, ಸಾಲದಲ್ಲೇ ಜೀವನ ಮಾಡಿ, ಸಾಲದಲ್ಲೇ ಸಾಯಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ಅಂದರೆ ಎಷ್ಟು ಕರಾಳವಾಗಿತ್ತು ಬ್ರಿಟಿಷರ ಒಂದು ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಅನ್ನೋದನ್ನು ಚಾರ್ಲ್ಸ್ ಮೆಟ್ಕಾಫ್ ನಮಗೆ ತಿಳಿಸ್ಕೊಡ್ತಾನೆ. ಓಕೆ, ಇನ್ನು ಸೆಕೆಂಡ್ ಒನ್, ಮಹಲ್ವಾರಿ ಸಿಸ್ಟಮ್. ದಿ ಕಂಪನಿ ಗೌರ್ಮೆಂಟ್ ಎಂಟರ್ಡ್ ಅನ್ ಅಗ್ರಿಮೆಂಟ್ ಅಟ್ ದ ಲೆವೆಲ್ಸ್ ಆಫ್ ಮಹಲ್ಸ್ ವಿತ್ ರಿಗಾರ್ಡ್ ಟು ಪೇಮೆಂಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಇನ್ ಉತ್ತರ ಪ್ರದೇಶ್, ಇನ್ ಮೆನಿ ಪಾರ್ಟ್ಸ್ ಆಫ್ ಮಧ್ಯಪ್ರದೇಶ್, ಪಂಜಾಬ್ ಆ್ಯಂಡ್ ಡೆಲ್ಲಿ. ಈ ಒಂದು ಪ್ರಾಂತ್ಯಗಳಲ್ಲಿ, ಸೊ UP, MP, ಪಂಜಾಬ್ ಮತ್ತು ಡೆಲ್ಲಿಗಳಲ್ಲಿ, ಸೊ ಬ್ರಿಟಿಷ್ ಗೌರ್ಮೆಂಟ್, ಈಸ್ಟ್ ಇಂಡಿಯಾ ಕಂಪನಿ ಗೌರ್ಮೆಂಟ್ ಏನು ಮಾಡ್ತು, ಮಹಲ್ ಅಂತಕ್ಕಂಥ ಒಂದು ಪ್ರದೇಶ, ಮಹಲ್ ಅಂದರೆ ತಾಲೂಕು ಅಂತ ಒಂದು ಅರ್ಥ ಬರುತ್ತೆ, ಅಲ್ಲಿ ಒಂದು ಅಗ್ರಿಮೆಂಟ್ನ, ಒಂದು ಒಪ್ಪಂದವನ್ನು ಮಾಡಿಕೊಳ್ತು. ಮಹಲ್ ಮೀನ್ಸ್ ತಾಲೂಕ್. R.M. Byde ಆ್ಯಂಡ್ ಜೇಮ್ಸ್ ಥಾಮ್ಸನ್ ಇಂಪ್ಲಿಮೆಂಟೆಡ್ ದಿಸ್ ಸಿಸ್ಟಮ್. ಸೊ R.M. Byde ಮತ್ತು ಜೇಮ್ಸ್ ಥಾಮ್ಸನ್ ಅಂತಕ್ಕಂಥ ಇಬ್ಬರು ಬ್ರಿಟಿಷ್ ವ್ಯಕ್ತಿಗಳು ಈ ಮಹಲ್ವಾರಿ ಸಿಸ್ಟಮ್ನ ತಗೊಂಬರ್ತಾರೆ. ದೇರ್ ವೇರ್ ಡಿಫ್ರೆನ್ಸಸ್ ಇನ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಸಿಸ್ಟಮ್ ಫ್ರಮ್ ರೀಜನ್ ಟು ರೀಜನ್. ಅಂದರೆ ಈಗ MP ಬೇರೆ ಥರ, ಪಂಜಾಬ್ನಲ್ಲಿ ಬೇರೆ ಥರ, ಡೆಲ್ಲಿನಲ್ಲಿ, UPನಲ್ಲಿ ಬೇರೆ ರೀಜನಲ್ಲಿ ಈ ಸಿಸ್ಟಮ್ನ ಬೇರೆ ರೀತಿಯಲ್ಲಿ ಏನು ಮಾಡಿದ್ರು, ಅವರು ಆಚರಣೆಗೆ ತಗೊಂಬಂದರು. ದ ಬಿಗ್ ಆ್ಯಂಡ್ ಸ್ಮಾಲ್ ಜಮೀನ್ದಾರ್ಸ್ ವೇರ್ ಪಾರ್ಟ್ ಆಫ್ ದಿಸ್ ಸಿಸ್ಟಮ್. ಅಂದರೆ ಜಾಸ್ತಿ ಯಾರು ಹೆಚ್ಚಿಗೆ ಜಮೀನನ್ನು ಇಟ್ಕೊಳ್ತಾ ಇದ್ರು, ಮತ್ತು ಸ್ಮಾಲ್ ಜಮೀನ್ದಾರ್ಸ್ ಅವರು ಸಹ ಈ ಒಂದು ಮಹಲ್ವಾರಿ ಸಿಸ್ಟಮ್ನಲ್ಲಿ ಒಳಗಾಗ್ತಾರೆ. ಸಿನ್ಸ್ ದ ಕಂಪನಿ ಅಫಿಷಿಯಲ್ಸ್ ಫಿಕ್ಸ್ಡ್ ಮೋರ್ ಲ್ಯಾಂಡ್ ಟ್ಯಾಕ್ಸ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಫ್ರಮ್ ದಿ ಫೀಲ್ಡ್ಸ್, ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಲೂಸ್ ದೇರ್ ಓನರ್ಶಿಪ್ ಆಫ್ ದಿ ಲ್ಯಾಂಡ್ಸ್. ಅಂದರೆ ಈ ಒಂದು ಮಹಲ್ವಾರಿ ಸಿಸ್ಟಮ್ನಲ್ಲಿ ಏನು ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಜಾಸ್ತಿ ಟ್ಯಾಕ್ಸನ್ನು ಫಿಕ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದರೆ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಫ್ರಮ್ ದಿ ಫೀಲ್ಡ್ಸ್, ಆ ಈಲ್ಡ್ ಎಷ್ಟು ಇಳುವರಿ ಬರುತ್ತೆ ಅದಕ್ಕಿಂತ ಹೆಚ್ಚಿಗೆ ಟ್ಯಾಕ್ಸನ್ನು ಏನು ಮಾಡಿದ್ರು, ಫಿಕ್ಸ್ ಮಾಡಿದ್ರು. ಹಾಗಾಗಿ ಸಾಕಷ್ಟು ಜನ ಜಮೀನ್ದಾರರು ತಮ್ಮ ಓನರ್ಶಿಪ್ಪನ್ನು, ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸಮರ್ಪಕವಾಗಿ ಕಟ್ಟಲಿಕ್ಕೆ ಆಗಲಿಲ್ಲ, ರೈತರಿಂದ ವಸೂಲಿ ಮಾಡಿ ಕಟ್ಟಲಿಕ್ಕೆ ಆಗಲಿಲ್ಲ, ಹಾಗಾಗಿ ತಮ್ಮ ಓನರ್ಶಿಪ್ನ ಅವರು ಕಳ್ಕೋಬೇಕಾಗಿ ಬರ್ತದೆ. ದಿ ಮಾರ್ಜಿನಲ್ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲೇಬರ್ಸ್ ಹೂ ವೇರ್ ಡಿಪೆಂಡೆಂಟ್ ಆನ್ ದ ಜಮೀನ್ದಾರ್ಸ್ ಆಲ್ಸೋ ಸಫರ್ ಡ್ಯೂ ಟು ದಿಸ್. ಅಂದರೆ ಯಾರು ಜಮೀನ್ದಾರ್ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ರು, ಸೊ ಕಾರ್ಮಿಕರು ಮತ್ತು ಕೃಷಿ ಕಾರ್ಮಿಕರು, ಇವರು ಸಹ ಒಂದು ಕಡೆ ಜಮೀನ್ದಾರು ತಮ್ಮ ಕೆಲಸವನ್ನು ಕಳ್ಕೊಂಡ, ಮತ್ತು ಅವರ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಾಮಾನ್ಯ ರೈತರು ಮತ್ತು ಕೂಲಿ ಕಾರ್ಮಿಕರು ಸಹ ಕೆಲಸವನ್ನು ಕಳ್ಕೊಂಡು ನಿತ್ಯ ಜೀವನಕ್ಕೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿ ಬರ್ತದೆ. ಇನ್ನು ರಾಯ್ತ್ವಾರಿ ಸಿಸ್ಟಮ್. ದ ರಾಯ್ತ್ವಾರಿ ಸಿಸ್ಟಮ್ ವಾಸ್ ಫಸ್ಟ್ ಇಂಪ್ಲಿಮೆಂಟೆಡ್ ಇನ್ ಬರಾಮಹಲ್ ರೀಜನ್ ಬೈ ಅಲೆಕ್ಸಾಂಡರ್ ರೀಡ್ ಇನ್ 1792. ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥ ವ್ಯಕ್ತಿ ಇದನ್ನು ಶುರು ಮಾಡ್ತಾನೆ. ದಿಸ್ ಸಿಸ್ಟಮ್ ವಾಸ್ ಲೇಟರ್ ಇಂಪ್ಲಿಮೆಂಟೆಡ್ ಇನ್ ಮಡ್ರಾಸ್ ಆ್ಯಂಡ್ ಮೈಸೂರು ರೀಜನ್ ಬೈ ಥಾಮಸ್ ಮನ್ರೋ ಇನ್ 1801. 1801ನಲ್ಲಿ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ, ಸೊ ಮತ್ತೊಬ್ಬ ಬ್ರಿಟಿಷ್ ಅಧಿಕಾರಿ ಥಾಮಸ್ ಮನ್ರೋ ಇವನೇನು ಮಾಡ್ತಾನೆ,
ರೈತವಾರಿ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ತಾನೆ. ಮೋಸ್ಟ್ ಆಫ್ ದೀಸ್ ರೀಜನ್ಸ್ ಹ್ಯಾಡ್ ಬಿಕಮ್ ಪಾರ್ಟ್ ಆಫ್ ಬ್ರಿಟಿಷ್ ಎಂಪೈರ್ ಬೈ ದಟ್ ಟೈಮ್. ಅಂದರೆ ಮದ್ರಾಸು, ಮ್ಯಾಂಗ್ಳೂರು ಇರ್ಬೋದು. ಸೊ ಎಲ್ಲ ರೀಜನ್ಸು ಆ ಟೈಮ್ನಲ್ಲಿ ಈಗಾಗಲೇ ಬ್ರಿಟಿಷ್ನವರ ಕಂಟ್ರೋಲ್ಗೆ ಸಿಕ್ಕಿತ್ತು. ಅಂಡರ್ ದಿಸ್ ಸಿಸ್ಟಮ್ ಬೋತ್ ದ ಫಾರ್ಮರ್ ಆ್ಯಂಡ್ ದ ಕಂಪನಿ ವೇರ್ ಡೈರೆಕ್ಟ್ಲಿ ಲಿಂಕ್ಡ್. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಡೆ ಮತ್ತು ನಮ್ಮ ಭಾರತದ ರೈತರು ಡೈರೆಕ್ಟಾಗಿ ಏನು ಮಾಡ್ತಾಯಿದ್ರು, ಟ್ಯಾಕ್ಸನ್ನು ತಗೊಳ್ಳೋ ವಿಚಾರದಲ್ಲಿ ಸೊ ನೇರವಾದ ಲಿಂಕನ್ನು ಪಡ್ಕೊಂಡಿದ್ರು. ದ ಟಿಲ್ಲರ್ ಆಫ್ ದ ಲ್ಯಾಂಡ್ ವಾಸ್ ರೆಕಗ್ನೈಸ್ಡ್ ಆಸ್ ದ ಓನರ್ ಆಫ್ ದ ಲ್ಯಾಂಡ್. ಅಂದರೆ ಯಾರು ಭೂಮಿಯನ್ನು ಉಳ್ತಾ ಇದ್ದ ಅವನನ್ನೇ ಲ್ಯಾಂಡ್ ಓನರ್ ಅಂತ ಡಿಸೈಡ್ ಮಾಡ್ತಾರೆ. ದ ಓನರ್ ಹ್ಯಾಡ್ ಟು ಪೇ 50% ಆಫ್ ಪ್ರೊಡ್ಯೂಸ್ ಅಸ್ ಲ್ಯಾಂಡ್ ಟ್ಯಾಕ್ಸ್ ಟು ದ ಕಂಪನಿ ಗೌರ್ಮೆಂಟ್. ಅಂದರೆ ಯಾರು ಟಿಲ್ಲರ್ ಅಥವಾ ಓನರ್ ಅಂತ ಕರೆದ್ರು ಅವನ ಬೆಳೆನಲ್ಲಿ ಸೊ ಏನು ಬೆಳೀತಾನೋ 50 ಭಾಗವನ್ನು ಕಂದಾಯ ರೂಪವಾಗಿ ಬ್ರಿಟಿಷ್ನವ್ರಿಗೆ ಕೊಡಬೇಕಾಗಿ ಬಂತು. ದ ಲ್ಯಾಂಡ್ ಟ್ಯಾಕ್ಸ್ ಹ್ಯಾಡ್ 30 years ಟೆನ್ಯೂರ್. ಅಂದರೆ ಈ ಒಂದು ಟ್ಯಾಕ್ಸ್ಗೆ 30 ವರ್ಷ ಅವಧಿಯನ್ನು ಫಿಕ್ಸ್ ಮಾಡಿರ್ತಾರೆ. 30 ವರ್ಷ ಆದಮೇಲೆ ಒಂದಷ್ಟು ಚೇಂಜಸ್ನ ಸೊ ಏನು ಮಾಡ್ತಾಯಿದ್ರು, ಅವರು ತೊಗೊಂಬರ್ತಾಯಿದ್ರು. ದಿ ಸ್ಮಾಲ್ ಫಾರ್ಮರ್ಸ್ ವೆರ್ ಗಿವನ್ ಲ್ಯಾಂಡ್ ಓನರ್ಶಿಪ್, ದೇ ವರ್ ಸಬ್ಜೆಕ್ಟ್ ಟು ಮೋರ್ ಸಫರಿಂಗ್ ಡ್ಯೂ ಟು ಹೆವಿ ಲ್ಯಾಂಡ್ ಟ್ಯಾಕ್ಸಸ್. ಅಂದರೆ ಇಲ್ಲೂ ಅಷ್ಟೇ ಸೊ ಸ್ಮಾಲ್ ಫಾರ್ಮರ್ಸು ಅವ್ರಿಗೆ ನಾವೇನು ನೋಡಿದ್ವಿ, ಟಿಲ್ಲರ್ ಇಸ್ ದ ಓನರ್ ಆಫ್ ದಿ ಲ್ಯಾಂಡ್ ಅಂತ. ಅಂದರೆ ಸಾಮಾನ್ಯವಾಗಿ ಚಿಕ್ಕ ರೈತರಿಗೂ ಸಹ ಜಮೀನಿನ ಓನರ್ಶಿಪ್ ಸಿಕ್ತು. ಮತ್ತು ಅವರು ಟ್ಯಾಕ್ಸ್ ಕಟ್ಟಬೇಕಾಗಿ ಬಂದಾಗ ಅವರು ಇದರಿಂದ ಸಾಕಷ್ಟು ಶೋಷಣೆಯನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ದಿ ಅಫಿಷಿಯಲ್ಸ್ ಟು ಪುನಿಟಿವ್ ಆಕ್ಷನ್ಸ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ಅಂದರೆ ರೈತ ಏನಾದರೂ ಫೇಲ್ಯೂರ್ ಆದರೆ ಟ್ಯಾಕ್ಸ್ ಕಟ್ಟೋದಕ್ಕೆ ಸಾಕಷ್ಟು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಬ್ರಿಟಿಷ್ ಆಫೀಸರ್ಸು ತಗೋತಾ ಇದ್ರು. ದಿ ಫಾರ್ಮರ್ಸ್ ಹ್ಯಾಡ್ ಟು ಬಾರೋ ಫ್ರಮ್ ದಿ ಮನಿ ಲ್ಯಾಂಡರ್ಸ್ ವೆನ್ ಎವರ್ ದ ಕ್ರಾಪ್ಸ್ ಫೇಲ್ಡ್. ದೇ ಹ್ಯಾಡ್ ಟು ಸೆಲ್ ದರ್ ಲ್ಯಾಂಡ್ಸ್ ವೆನ್ ಎವರ್ ದೇ ಫೇಲ್ ಟು ರೀಪೇ ದ ಲೋನ್ಸ್. ಅಂದರೆ ಮನಿ ಲ್ಯಾಂಡರ್ಸಿಂದ, ಅಂದರೆ ಯಾವಾಗ ರೈತನಿಗೆ ಕಷ್ಟ ಆಗ್ತಾ ಇತ್ತು, ಬರಗಾಲ ಬಂತು ಅಥವಾ ಕ್ರಾಪ್ಸ್ ಎಲ್ಲ ಹಾಳಾಗೋಯ್ತು, ಆ ಟೈಮ್ನಲ್ಲಿ ಯಾರೋ ಶ್ರೀಮಂತರಿಂದ ಅವನು ಸಾಲ ತಗೋತಾ ಇದ್ದ. ಆ ಸಾಲ ತೀರಿಸ್ಕೊಳ್ಳೋಕ್ಕೂ ಅವನಿಗೆ ಸಾಕಷ್ಟು ಏನು ಮಾಡ್ತಾಯಿತ್ತು, ತೊಂದರೆ ಆಗ್ತಾಯಿತ್ತು. ಮತ್ತು ಇನ್ನೊಂದು ಕಡೆ ಕಂಪ್ಲೀಟಾಗಿ ಅವ್ನು ಟ್ಯಾಕ್ಸ್ ಕಟ್ಟೋಕ್ಕಾಗಲೇ ಇಲ್ಲ ಅನ್ನೋ ಸಮಯದಲ್ಲಿ ಆ ಜಮೀನನ್ನು ಬೇರೆಯವ್ರಿಗೂ ಸಹ ಮಾರ್ತಕ್ಕಂಥ ಸಂದರ್ಭಗಳು ಅವನಿಗೆ ಬರ್ತಾಯಿತ್ತು. Though the company government claimed that the new system benefits for the farmers, the irony was that more farmers had to lose their lands due to its implementation. ಅಂದರೆ ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪನಿ ರೂಲರ್ಸ್ ಏನು ಹೇಳ್ತು ಅಂದರೆ, ನಾವು ಟಿಲ್ಲರ್ ಇಸ್ ದ ಓನರ್ ಆಫ್ ದಿ ಲ್ಯಾಂಡ್ ಅಂತ ಕರೆದಿದ್ದೀವಿ, ಅಂದರೆ ಯಾರ್ಯಾರು ಉಳ್ತಾ ಇದ್ದವ್ರಿಗೆಲ್ಲ ಆ ಭೂಮಿ ಒಡೆತನ ಸಿಕ್ಕಿದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿಜವಾದ ವಿಪರ್ಯಾಸ ಏನಂದರೆ, ಸಾಕಷ್ಟು ಜನ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಫೇಲ್ಯೂರ್ ಆದರು, ಸಾಕಷ್ಟು ಜನ ತಮ್ಮ ಜಮೀನನ್ನು ಏನು ಮಾಡಿದ್ರು, ಕಳ್ಕೊಂಡ್ರು, ಸಂಪೂರ್ಣವಾಗಿ ಆರ್ಥಿಕವಾಗಿ ಮುಗ್ಗಟ್ಟನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಬಂತು. ಸೊ ನಾವೀಗ ಈ ಮೂರೂ ಸಿಸ್ಟಮ್ ನಾವು ಏನು ಅಬ್ಸರ್ವ್ ಮಾಡಿದ್ದೀವಿ, ಪರ್ಮನೆಂಟ್ ಸೆಟ್ಲ್ಮೆಂಟ್ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್ ಮತ್ತು ರೈತವಾರಿ ಸಿಸ್ಟಮ್, ಈ ಮೂರೂ ಸಿಸ್ಟಮ್ನ ಏಮ್ಸು ಒಂದೇ ಆಗಿತ್ತು. ಅಂದರೆ ಬ್ರಿಟಿಷ್ನವರು ಭಾರತೀಯರಿಂದ ಸಂಪೂರ್ಣವಾಗಿ ಅವರ ಜಮೀನಿನ ಒಡೆತನವನ್ನು ಸಾಧಿಸೋದು ಮತ್ತು ಕಂದಾಯದ ಒಡೆತನವನ್ನು ಸಾಧಿಸೋದು. ಅದಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೀತಾರಷ್ಟೇ, ಆದರೆ ಏಮ್ ಮಾತ್ರ ಒಂದೇ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ದಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಸೊ ಈ ಒಂದು ಕ್ವಶನ್ನ ಸುಮಾರು ಸಲ ನಮಗೆ 3 ಮಾರ್ಕ್ಸ್ಗೆ ರಿಪೀಟ್ ಆಗಿದೆ ಇದುವರೆಗೂ ಆಗಿರ್ತಕ್ಕಂಥ ಎಕ್ಸಾಮಿನೇಷನ್ಗಳಲ್ಲಿ. ಇದನ್ನು ನೀವು ಗಮನ ಇಟ್ಟು ನೋಡಬೇಕಾಗುತ್ತೆ. ಎ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ಹೂ ಎಕ್ಸ್ಪ್ಲಾಯ್ಟೆಡ್ ದಿ ಫಾರ್ಮರ್ಸ್ ವಾಸ್ ಕ್ರಿಯೇಟೆಡ್. ಅಂದರೆ ರೈತರನ್ನ ಶೋಷಣೆ ಮಾಡ್ತಲೇ ಒಂದಷ್ಟು ಜಮೀನ್ದಾರ್ ಗ್ರೂಪ್ ಏನು ಮಾಡ್ತು, ಈ ಪಾಲಿಸಿನಲ್ಲಿ ನಮಗೆ ಕ್ರಿಯೇಟ್ ಆಗ್ತಾ ಹೋಯಿತು. ಇನ್ನು ಸೆಕೆಂಡ್ ಒನ್, the farmers who were subjected to the exploitation of the zamindars became landless slowly. ಅಂದರೆ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ನಲ್ಲಿ ಯಾವ ಜಮೀನ್ದಾರರು ರೈತರನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಬಂದರು, ದಬ್ಬಾಳಿಕೆ ಮಾಡಿದ್ರು, ರೈತರ ಮೇಲೆ ಕಂದಾಯ ಕಟ್ತಾ ಇಲ್ಲ ಅಂತ, ಅದೇ ಜಮೀನ್ದಾರ್ ಮುಂದಿನ ದಿನಗಳಲ್ಲಿ ಏನು ಮಾಡ್ದ, ತನ್ನ ಲ್ಯಾಂಡ್ ಓನರ್ಶಿಪ್ನ ಕಳ್ಕೊಳ್ಬೇಕಾಗಿ ಬಂತು. ಲ್ಯಾಂಡ್ ಬಿಕಮ್ ಎ ಕಮಾಡಿಟಿ, ಲೋನ್ಸ್ ಕುಡ್ ಬಿ ರೈಸ್ಡ್ ಬೈ ಮಾರ್ಟ್ಗೇಜಿಂಗ್ ದ ಲ್ಯಾಂಡ್ಸ್. ಸೊ ಭೂಮಿ ಅಂತಕ್ಕಂಥದ್ದು, ಕೃಷಿ ಭೂಮಿ ಅಂತಕ್ಕಂಥದ್ದು ಏನು ಮಾಡ್ತು, ಒಂದು ಕಮಾಡಿಟಿ ಅಂದರೆ ಒಂದು ವಸ್ತು ಆಗೋಯ್ತು. ಮತ್ತು ಏನಾದರೂ ರೈತರಿಗೆ ಲೋನ್ ಬೇಕಂದರೆ ಅದನ್ನು ಏನು ಮಾಡ್ತಾಯಿದ್ರು, ಭೂಮಿಯನ್ನು ಮಾರ್ಟ್ಗೇಜಿಂಗ್ ಅಂದರೆ ಅಳತೆ ಮಾಡಿ ಫಿಕ್ಸ್ ಮಾಡಿ, ಅದಕ್ಕೆ ಬೌಂಡ್ರಿ ಫಿಕ್ಸ್ ಮಾಡಿ ಆ ಬೇಸ್ ಮೇಲೆ ರೈತರಿಗೆ ಏನು ಮಾಡಿದ್ರು, ಲೋನನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಮೆನಿ ಜಮೀನ್ದಾರ್ಸ್ ಆಲ್ಸೋ ಹ್ಯಾಡ್ ಟು ಮಾರ್ಟ್ಗೇಜ್ ದರ್ ಲ್ಯಾಂಡ್ಸ್ in order to
ಪೇ ದ ಲ್ಯಾಂಡ್ ಟ್ಯಾಕ್ಸಸ್, ಅಂದರೆ ಇದಕ್ಕೋಸ್ಕರ ಮತ್ತೆ ಅಳತೆ ಮಾಡಿಸ್ಲಿಕ್ಕೆ ಸಾಕಷ್ಟು ಜಮೀನ್ದಾರ್ಸ್ ಏನು ಮಾಡಬೇಕಾಗಿತ್ತು, ಕಷ್ಟಪಟ್ಟರು, ಮತ್ತು ಅದಕ್ಕೂ ಸಹ ದುಡ್ಡನ್ನು ಕೊಡಬೇಕಾಗಿ ಬಂತು. ದ ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್ ಆ್ಯಂಡ್ ಹ್ಯಾಡ್ ಟು ಗ್ರೋ ರಾ ಮೆಟೀರಿಯಲ್ಸ್ ನೀಡೆಡ್ ಬೈ ಇಂಡಸ್ಟ್ರೀಸ್ ಬ್ಯಾಕ್ ಇನ್ ಇಂಗ್ಲೆಂಡ್. ಅಂದರೆ ಅಗ್ರಿಕಲ್ಚರ್ ಏನು ಮಾಡ್ತು, ವಾಣಿಜ್ಯೀಕರಣಗೊಳ್ತು, ವ್ಯಾಪಾರೀಕರಣಗೊಳ್ತು. ಸೊ ಮತ್ತು ಸುಮಾರು ರಾ ಮೆಟೀರಿಯಲ್ಸ್ನ ಇಂಗ್ಲೆಂಡ್ಗೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ನಮಗೆ ಸ್ಟಾರ್ಟ್ ಆಯಿತು. ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಇರ್ತಾ ಇದ್ರಲ್ಲ ಮನಿ ಲೆಂಡರ್ಸ್. ಸೊ ಪಟೇಲರು, ಗೌಡರು, ಶಾನ್ಭೋಗರುಗಳು ಅಂತ ನಾವೆಲ್ಲ ಏನು ಕರಿತಾ ಇದ್ವಿ, ಅವರು ಈ ಒಂದು ಕಂದಾಯ ವ್ಯವಸ್ಥೆಯಿಂದ ದಿನೇ ಏನು ಮಾಡಿದ್ರು, ಸೊ ರೈತರಿಗೆ ಸಾಲ ಕೊಡೋ ನಿಟ್ಟಿನಲ್ಲಿ ಅವರು ಸ್ಟ್ರಾಂಗ್ ಆಗ್ತಾ ಹೋದರು. ಓಕೆ, ದಿಸ್ ಆರ್ ಆಲ್ ಅಬೌಟ್ ದಿ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಬ್ರಾಟ್ ಬೈ ದಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. Let us take a look of the modern education system. The traditional education of Indians was in practice continuously. ಅಂದರೆ ಬ್ರಿಟಿಷ್ನವರು ಬಂದಾಗ ಮೊದಲು ನಮಗೆ ಗೊತ್ತು ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಅಂತ. ಸೊ ಎಲ್ಲೆಲ್ಲೋ ಕೂತ್ಕೊಳ್ಳೋದು, ಮರಳು, ನದಿ ದಡದಲ್ಲಿ, ಸೊ ಈ ರೀತಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇತ್ತು. ಸುಮಾರು ದಿನಗಳ ಕಾಲ ಅದು ಹಾಗೇನೆ ಕಂಟಿನ್ಯೂ ಆಗ್ತಾ ಹೋಯಿತು. Certain changes occurred in the traditional education system during the rule of Muslim kings during the Middle Ages. ಅಂದರೆ ಮಧ್ಯಯುಗದಲ್ಲಿ ಯಾರ್ಯಾರು ಒಂದಷ್ಟು ಮುಸ್ಲಿಂ ಕಿಂಗ್ಸ್ ಬಂದಿದ್ದರು, ನಾವು 9th ಸ್ಟ್ಯಾಂಡರ್ಡಲ್ಲಿ ನಾವು ನೋಡಿದ್ದೀವಿ. ಸೊ ಡೆಲ್ಲಿ ಸುಲ್ತಾನೇಟ್ಸ್ ಇವರೆಲ್ಲ ಬಂದಿದ್ರಲ್ಲ, ಅವರು ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಆಗಾಗಲೇ ತಂದಿದ್ರು. ಲೆಟರ್ ನ್ಯೂ ಚೇಂಜಸ್ ಅಕರ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಡ್ಯೂರಿಂಗ್ ದ 18th century. ಸೊ 18ನೇ ಶತಮಾನದ ಹೊತ್ತಿಗೆ ಬ್ರಿಟಿಷ್ನವರು ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾರೆ. ನ್ಯೂ ಸ್ಕೂಲ್ಸ್ ವೆರ್ ಸ್ಟಾರ್ಟೆಡ್ ಫಾರ್ ದ ಚಿಲ್ಡ್ರನ್ ಆಫ್ ಬ್ರಿಟಿಷ್ ಆ್ಯಂಡ್ ಯುರೋಪಿಯನ್ಸ್ ಲಿವಿಂಗ್ ಇನ್ ಇಂಡಿಯಾ. ಅಂದರೆ ಯಾವ ಒಂದು ಯುರೋಪಿಯನ್ಸ್ ಬಂದಿದ್ರು ನಮ್ಮ ದೇಶಕ್ಕೆ, ಸೊ ಬ್ರಿಟಿಷರು, ಪೋರ್ಚುಗೀಸು, ಸೊ ಡಚ್ಚು, ಇವ್ರನ್ನೆಲ್ಲ ನಾವೇನು ನೋಡ್ತೀವಿ, ಅವ್ರಿಗೋಸ್ಕರನೇ ಒಂದಷ್ಟು ಶಾಲೆಗಳನ್ನು, ಅಂದರೆ ಆ ಒಂದು ಅಫಿಷಿಯಲ್ಸ್ ಮಕ್ಕಳು ಓದೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದಷ್ಟು ಇಂಗ್ಲೀಷ್ ಶಾಲೆಗಳನ್ನು, ಹೊಸ ಶಾಲೆಗಳನ್ನು ಭಾರತದಲ್ಲಿ ಕಂಪನಿ ತೆಗೀತದೆ. ಸಿನ್ಸ್ ದೀಸ್ ಫೆಸಿಲಿಟೀಸ್ ವೇರ್ ನೆವರ್ ಎಕ್ಸ್ಟೆಂಡೆಡ್ ಟು ದಿ ಲೋಕಲ್ಸ್, ಇಟ್ ವಾಸ್ ನೋ ಯೂಸ್ ಆಫ್ ದೆಮ್. ಅಂದರೆ ಈ ಎಜುಕೇಷನನ್ನು ಇಂಗ್ಲೀಷ್ನವರು, ಅಂದರೆ ಯಾವುದೇ ಯುರೋಪಿಯನ್ ಕಂಟ್ರಿಯಿಂದ ಬಂದಿರತಕ್ಕಂಥ ಮಕ್ಕಳು ಮಾತ್ರ ಪಡೆಯೋದಕ್ಕೆ ಅವಕಾಶ ಇತ್ತು. ಬಟ್ ಇದು ನಮ್ಮ ಭಾರತೀಯರಿಗೆ ಅಥವಾ ಭಾರತದ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಉಪಯೋಗವನ್ನು ಕೊಡಲಿಲ್ಲ. ಸಿನ್ಸ್ ದೀಸ್ facilities were never extended to the locals, it was no use of them. Van Hastings facilitated the expansion of the modern education in India. ಸೊ ಗವರ್ನರ್ ಜನರಲ್ ವಾನ್ ಹೇಸ್ಟಿಂಗ್ಸ್, ಸೊ ಇವನೇನು ಮಾಡ್ತಾನೆ, ಈ ಒಂದು ಮಾಡರ್ನ್ ಎಜುಕೇಷನ್ನ ಇಂಡಿಯಾಕ್ಕೂ ಸಹ ವಿಸ್ತರಣೆ ಮಾಡಬೇಕು, ಅಂದರೆ ಇಂಡಿಯನ್ಸ್ಗೂ ಸಹ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಳ್ತಾನೆ. ಇನ್ನು 1781 he started ಕಲ್ಕಟ್ಟ ಮದ್ರಸಾ. ಸೊ 1781ನೇ ಇಸ್ವಿನಲ್ಲಿ ಈ ರೀತಿ ಎಜುಕೇಷನ್ ಕೊಡೋದಕ್ಕೆ ಕಲ್ಕತ್ತಾ ಮದ್ರಸಾವನ್ನು ಅವನು ಸ್ಟಾರ್ಟ್ ಮಾಡ್ತಾನೆ. ಜೊನಾಥನ್ ಡಂಕನ್, ಎ ಬ್ರಿಟಿಷ್ ಸಿಟಿಸನ್, ಸ್ಟಾರ್ಟೆಡ್ ಸಾಂಸ್ಕ್ರಿಟ್ ಕಾಲೇಜ್ ಇನ್ ಬನಾರಸ್ ಇನ್ 1792. ಸೊ ಅಂದರೆ ಬ್ರಿಟಿಷ್ ಶಿಕ್ಷಣವನ್ನು ಭಾರತೀಯರಿಗೂ ಕೊಡಬೇಕು ಅನ್ನೋ ಉದ್ದೇಶದಿಂದ ಜೊನಾಥನ್ ಡಂಕನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಬನಾರಸ್ನಲ್ಲಿ ಒಂದು ಸಂಸ್ಕೃತ್ ಕಾಲೇಜಿನ ಅವನು ತೆಗಿತಾನೆ. ಬಟ್ ಇಟ್ ವಾಸ್ ಚಾರ್ಲ್ಸ್ ಗ್ರಾಂಟ್ ಹೂ ಪ್ರಸ್ಟ್ ಫಾರ್ ದಿ ಯೂನಿವರ್ಸಲೈಸೇಷನ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಸೊ ಆದರೆ ಚಾರ್ಲ್ಸ್ ಏನು ಮಾಡ್ತಾನೆ, ಚಾರ್ಲ್ಸ್ ಅಂತಕ್ಕಂಥವನು ಅಂದರೆ ಬ್ರಿಟಿಷ್ ಶಿಕ್ಷಣವನ್ನು ಭಾರತದಲ್ಲಿರ್ತಕ್ಕಂಥ ಎಲ್ರಿಗೂ ಕೊಡಬೇಕು, ಜನಸಾಮಾನ್ಯರಿಗೂ ನಾವು ಇಂಗ್ಲೀಷನ್ನು ಕಲಿಸ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಅವನು ಮುಂದೆ ಇಡ್ತಾನೆ. ದಿ ಎಕ್ಸ್ಪ್ಯಾನ್ಷನ್ ಆಫ್ ದಿ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ ರಿಸೀವ್ಡ್ ಸ್ಪೆಷಲ್ ಸಪೋರ್ಟ್ ಆಫ್ಟರ್ ದಿ ಅಪಾಯಿಂಟ್ಮೆಂಟ್ ಆಫ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಇನ್ 1828 ಆಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಅಂದರೆ ಬೆಂಟಿಂಕು ನಮ್ಮ ದೇಶಕ್ಕೆ 1828ನಲ್ಲಿ ಗವರ್ನರ್ ಜನರಲ್ ಆಗಿ ಬಂದ ಮೇಲೆ ಬ್ರಿಟಿಷ್ ಎಜುಕೇಷನ್ನ ಭಾರತೀಯರಿಗೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಜಾಸ್ತಿ ಆಗುತ್ತೆ. ಬೆಂಟಿಂಕ್ ಅಪಾಯಿಂಟೆಡ್ ಮೆಕಾಲೆ ಆಸ್ ದಿ ಮೆಂಬರ್ ಆಫ್ ಗವರ್ನರ್ ಜನರಲ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ. ಸೊ ಇನ್ನು ಬೆಂಟಿಂಕ್ ಏನು ಮಾಡ್ತಾನೆ, ಮೆಕಾಲೆ ಅಂತಕ್ಕಂಥ ವ್ಯಕ್ತಿಯನ್ನು ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕಮಿಟಿಗೆ, ಸಲಹಾ ಸಮಿತಿಗೆ ಏನು ಮಾಡ್ತಾನೆ, ಮೆಕಾಲೆಯನ್ನು ಅಪಾಯಿಂಟ್ ಮಾಡ್ಕೊಳ್ತಾನೆ. ಮೆಕಾಲೆ ವಾಸ್ ಆಲ್ಸೋ ಅಪಾಯಿಂಟೆಡ್ ಆಸ್ ದಿ ಚೇರ್ ಪರ್ಸನ್ ಆಫ್ ದಿ ಕಮಿಟಿ ಆನ್ ಎಜುಕೇಷನ್. ಸೊ
ಅಂದರೆ ಎಜುಕೇಷನ್ ಕಮಿಟಿಗೂ ಸಹ ಮೆಕಾಲೆ ಏನು ಮಾಡ್ತಾನೆ, ಚೇರ್ಮನ್ ಆಗಿ ಅಪಾಯಿಂಟ್ ಆಗ್ತಾನೆ. ದ ರಿಪೋರ್ಟ್ ಆನ್ ಎಜುಕೇಷನ್ ಸಬ್ಮಿಟೆಡ್ ಬೈ ಹಿಮ್ ಇನ್ 1835 ಬಿಕೇಮ್ ದಿ ಬೇಸ್ ಆಫ್ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ. 1835ನೇ ಇಸ್ವಿನಲ್ಲಿ ಬ್ರಿಟಿಷ್ ಗೌರ್ಮೆಂಟ್ಗೆ ಮೆಕಾಲೆ ಒಂದು ರಿಪೋರ್ಟನ್ನು ಕೊಡ್ತಾನೆ. ಸೊ ಅದು ಮುಂದೆ ಭಾರತೀಯರಿಗೂ ಸಹ ಆಧುನಿಕ ಶಿಕ್ಷಣವನ್ನು ಕೊಡಲಿಕ್ಕೆ ಒಂದು ಮೈಲ್ ಸ್ಟೋನ್ ಆಗಿ, ಮೈಲುಗಲ್ಲಾಗಿ ಅದು ಪರಿವರ್ತನೆ ಆಗುತ್ತೆ. ಹೀಸ್ ಪಾಲಿಸಿ ಏಮ್ಡ್ ಅಟ್ ದಿ ಕ್ರಿಯೇಷನ್ ಆಫ್ ಅ ನ್ಯೂ ಕ್ಲಾಸ್ ಆಫ್ ಇಂಡಿಯನ್ಸ್ ಹೂ ಆರ್ ಇಂಡಿಯನ್ ಬೈ ಬಾಡಿ ಬಟ್ ಬ್ರಿಟಿಷ್ ಇನ್ ಇಂಟೆಲಿಜೆನ್ಸ್, ಒಪಿನಿಯನ್ ಆ್ಯಂಡ್ ಟೇಸ್ಟ್. ನೋಡಿ ಹೇಗಿತ್ತು ಅವರ ಶಿಕ್ಷಣ ನೀತಿ ಅಂದರೆ ಭಾರತೀಯರಾಗೇ ಇರಬೇಕು, ಅವರು ಬದಲಾವಣೆ ಆಗಬಾರ್ದು, ಅವರ ಚಿಂತನೆಗಳೇನಾಗಬೇಕು ಬ್ರಿಟಿಷ್ನವ್ರಿಗೆ ಸಂಬಂಧಪಟ್ಟಿರೋದಾಗಿರಬೇಕು. ಸೊ ಅಂದರೆ ಇಂಡಿಯಾ ಹೂ ಆರ್ ಇಂಡಿಯನ್ ಬೈ ಬಾಡಿ, ಸೊ ದೇಹ ಮಾತ್ರ ಭಾರತೀಯಂದಾಗಿರಬೇಕು, ಮತ್ತು ಅವರ ಒಂದು ಇಂಟೆಲಿಜೆನ್ಸ್ನಲ್ಲಿ, ಬೌದ್ಧಿಕ ಶಕ್ತಿಯಲ್ಲಿ, ಆಸಕ್ತಿಯಲ್ಲಿ, ಬೇರೆ ಬೇರೆ ಅಭಿಪ್ರಾಯಗಳನ್ನು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಅಭಿಪ್ರಾಯಗಳಲ್ಲಿ ಮಾತ್ರ ಅವರು ಬ್ರಿಟಿಷ್ನವರಾಗಿ ಬದಲಾವಣೆ ಆಗಬೇಕು. ಅಂದರೆ ಒಂದು ರೀತಿಯಲ್ಲಿ ಬ್ರಿಟಿಷ್ ಸಿಸ್ಟಮ್ ಆಫ್ ಎಜುಕೇಷನ್ನ ಡೈರೆಕ್ಟಾಗಿ ಭಾರತೀಯರ ಮೇಲೆ ಹೇರ್ತಕ್ಕಂಥ ಒಂದು ಕಾಯ್ದೆ ಅಂತ ನಾವು ಇದನ್ನು ತಿಳ್ಕೊಬೇಕಾಗುತ್ತೆ. ದ ಯೂಸ್ ಆಫ್ ಇಂಗ್ಲೀಷ್ ಮೀಡಿಯಮ್ ಇನ್ ಇಂಡಿಯಾ ಲರ್ನಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಆಫ್ಟರ್ 1830s. ಅಂದರೆ ಇವತ್ತು ನಾವೇನು ಇಂಗ್ಲೀಷ್ ಮೀಡಿಯಮ್ ಎಜುಕೇಷನ್ನ ಪಡ್ಕೊಳ್ತಾ ಇದ್ದೀವಿ, ಈ ಒಂದು ಪದ್ಧತಿ 1830ಇಂದ 1830ನೇ ಇಸ್ವಿಯಿಂದ ಆಚೆಗೆ ನಮಗೆ ಸ್ಟಾರ್ಟ್ ಆಗುತ್ತೆ. ಅನದರ್ ಡೆವಲಪ್ಮೆಂಟ್ ಇನ್ಕ್ಲೂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಮತ್ತು ಅದರ ಹಿಂದೆ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಪ್ರಗತಿ ನಡೆಯುತ್ತೆ. ಸೊ ಏನಂದರೆ ದಿ ಗವರ್ನರ್ ಜನರಲ್ ಲಾರ್ಡ್ ಡಲ್ಹೌಸಿ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್ ಇನ್ ಕಲ್ಕಟಾ, ಬಾಂಬೆ ಆ್ಯಂಡ್ ಮದ್ರಾಸ್ ಆಸ್ ಪರ್ ದಿ ಸಜೆಷನ್ ಆಫ್ ಚಾರ್ಲ್ಸ್ ವುಡ್ಸ್ ಕಮಿಷನ್ ಇನ್ 1854. 1854ನೇ ಇಸ್ವಿನಲ್ಲಿ ಚಾರ್ಲ್ಸ್ ವುಡ್ ಅಂತಕ್ಕಂಥ ಒಬ್ಬ ಗವರ್ನರ್ ಜನರಲ್ ಕಮಿಟಿಯಲ್ಲಿರ್ತಕ್ಕಂಥ ವ್ಯಕ್ತಿ ಭಾರತದಲ್ಲಿ 3 ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡೋದಕ್ಕೆ, ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ರೆಕಮೆಂಡೇಶನ್ ಕೊಡ್ತಾನೆ. ಹಾಗಾಗಿ ಬೆಂಟಿಂಕ್ ಏನು ಮಾಡ್ತಾನೆ, ಡಾಲ್ಹೌಸಿ ಏನು ಮಾಡ್ತಾನೆ, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ 3 ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡ್ತಾನೆ. ಆಫ್ಟರ್ ದಿಸ್ ದ ಎಜುಕೇಷನ್ ಸ್ಟಾರ್ಟೆಡ್ ಬಿಕಮಿಂಗ್ ಯೂನಿವರ್ಸಲೈಸ್ಡ್ ಇನ್ ಇಂಡಿಯಾ. ಅಂದರೆ ಭಾರತದ ಎಲ್ಲ ಪ್ರಜೆಗಳಿಗೆ ಇಲ್ಲಿಂದ ಆಚೆಗೆ ಇಂಗ್ಲೀಷ್ ಎಜುಕೇಷನ್ ಸಿಗೋದಕ್ಕೆ ಅವಕಾಶ ಸಿಗುತ್ತೆ. ಇನ್ನು ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಭಾರತದ ಮೇಲೆ ಬ್ರಿಟಿಷ್ ಶಿಕ್ಷಣದ ಪ್ರಭಾವ, ಪರಿಣಾಮ, ರಿಸಲ್ಟು ಹೇಗಿತ್ತು ಅಂತ ನಾವು ನೋಡೋಣ. ಇಂಡಿಯನ್ಸ್ ಕುಡ್ ಡೆವಲಪ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮಾಕ್ರೆಟಿಕ್ ಆಟಿಟ್ಯೂಡ್ಸ್ ಆ್ಯಂಡ್ ರ್ಯಾಷನಾಲಿಟಿ ಅಲಾಂಗ್ ವಿತ್ ನ್ಯಾಷನಲಿಸ್ಟಿಕ್ ಐಡಿಯಲ್ಸ್. ಅಂದರೆ ಭಾರತೀಯರಿಗೆ ಮೊದಲಿಂದನೂ ನ್ಯಾಷನಲಿಸ್ಟಿಕ್ ಐಡಿಯಲ್ಸ್ ಇತ್ತು. ಅಂದರೆ ಏನಾದರೂ ಮಾಡಿ ಬ್ರಿಟಿಷ್ನವ್ರನ್ನ ನಾವು ಕಳಿಸಿಬಿಡಬೇಕು, ನಮ್ಮ ದೇಶವನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು ಅಂತ. ಒಂದು ಕಡೆ ಬ್ರಿಟಿಷ್ನವ್ರು ಬಲವಂತವಾಗಿ ತಮ್ಮ ಒಂದು ಪ್ರಗತಿಗೋಸ್ಕರ ಬ್ರಿಟಿಷ್ ಚಿಂತನೆಗಳನ್ನು ಹೇರೋದಕ್ಕೋಸ್ಕರ ಇಂಗ್ಲೀಷ್ ಎಜುಕೇಷನ್ನ ಕೊಟ್ಟರು, ಇನ್ನೊಂದು ಕಡೆ ಇಂಡೈರೆಕ್ಟಾಗಿ ಅದು ಎಲ್ಲೋ ಒಂದು ಕಡೆ ನಮ್ಮ ಮುಂದೆ ಬರ್ತಕ್ಕಂಥ ಸ್ವತಂತ್ರ ಹೋರಾಟಕ್ಕೆ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಹೊಸ ರೀತಿಯ ಎಜುಕೇಷನನ್ನು, ಸೆಕ್ಯುಲರಿಸಮ್ ಮತ್ತು ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಬಗ್ಗೆ, ರ್ಯಾಷನಲ್ ಥಿಂಕಿಂಗ್, ವಿವೇಚನೆಯಿಂದ ಯೋಚನೆ ಮಾಡ್ತಕ್ಕಂಥ ಶಕ್ತಿಗಳನ್ನು ಭಾರತೀಯರಿಗೆ ಏನು ಮಾಡುತ್ತೆ, ಇಂಗ್ಲೀಷ್ ಎಜುಕೇಷನ್ನು ತಂದು ಕೊಡ್ತದೆ. ಇಂಪಿಡ್ಯೂಸ್ ವಾಸ್ ರಿಸೀವ್ಡ್ ಫಾರ್ ಆಲ್ ದಿ ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜಸ್. ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಭಾಷೆಗಳಿಗೆ, ಸಾಹಿತ್ಯಗಳಿಗೆ ಆದ್ಯತೆ ಸಿಗುತ್ತೆ ಇಲ್ಲಿ. ದಿಸ್ ಫೆಸಿಲಿಟೇಟೆಡ್ ಯುನಿಟಿ ಇನ್ ಥಿಂಕಿಂಗ್ ಪ್ರಾಸೆಸ್ ಅಮಾಂಗ್ ದಿ ಎಜುಕೇಟೆಡ್ ಕ್ಲಾಸಸ್. ಅಂದರೆ ವಿದ್ಯಾವಂತ ವರ್ಗ ಏನಿತ್ತು ಭಾರತದಲ್ಲಿ, ಅವರ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಮತ್ತು ಅವರು ಒಂದು ಹೊಸ ರೀತಿಯ ಆಲೋಚನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇದು ಅವಕಾಶವನ್ನು ಕೊಡುತ್ತೆ. ಪೀರಿಯಡಿಕಲ್ಸ್ ಸ್ಟಾರ್ಟೆಡ್ ಎಮರ್ಜಿಂಗ್. ಅಂದರೆ ಸಾಕಷ್ಟು ಪತ್ರಿಕೆಗಳು, ಲೋಕಲ್ ಪೇಪರ್ಸು, ಮ್ಯಾಗ್ಝೈನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಂಡಿಯಾದಲ್ಲಿ. ದಿಸ್ ಸ್ಕ್ರೂಟನೈಸ್ಡ್ ದಿ ಪಾಲಿಸೀಸ್ ಆ್ಯಂಡ್ ವರ್ಕಿಂಗ್ ಆಫ್ ದಿ ಗವರ್ಮೆಂಟ್ ವಿಚ್ ಇನ್ ಟರ್ನ್ ಎನೇಬಲ್ಡ್ ದಿ ಇಂಡಿಯನ್ಸ್ ಟು ಹ್ಯಾವ್ ಕ್ರಿಟಿಕಲ್ ಒಪಿನಿಯನ್ಸ್ ಆನ್ ವೇರಿಯಸ್ ಇಶ್ಯೂಸ್. ಅಂದರೆ ಈ ಒಂದು ಪತ್ರಿಕೆಗಳು ಬ್ರಿಟಿಷ್ ಗೌರ್ಮೆಂಟ್ ಏನೇನೆಲ್ಲ ತಪ್ಪು ಮಾಡ್ತಾ ಇದೆ, ಏನೇನೆಲ್ಲ ತೊಂದರೆ ಕೊಡ್ತಾ ಇದೆ, ಏನೇನೆಲ್ಲ ಆ್ಯಂಟಿ ಇಂಡಿಯನ್ ಅಂದರೆ ಭಾರತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾನೂನುಗಳನ್ನು ತರ್ತಾ ಇದೆ. ಈ ಒಂದು ಪೀರಿಯಡಿಕಲ್ಸು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿ ಬರೆಯೋದಕ್ಕೆ ಶುರು ಮಾಡುತ್ತೆ.
ದ ಫೋರ್ತ್ ಒನ್, ನ್ಯೂ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರೆಫರ್ಮೇಷನ್ ಮೂಮೆಂಟ್ಸ್ ಎಮರ್ಜ್. ಅಂದರೆ ಸಾಕಷ್ಟು ಸಮಾಜ ಮತ್ತು ಧರ್ಮವನ್ನು ಅಭಿವೃದ್ಧಿ ಮಾಡತಕ್ಕಂಥ ವ್ಯಕ್ತಿಗಳು ಮುಂದೆ ನಮಗೆ ಹುಟ್ಕೊಳ್ತಾರೆ. ಸೊ ಸಾಕಷ್ಟು ಚಳುವಳಿಗಳು ಈ ಹಿನ್ನೆಲೆಯಲ್ಲಿ ಶುರುವಾಗುತ್ತೆ. ದಿ ಥಾಟ್ಸ್ ಆಫ್ ಥಿಂಕರ್ಸ್ ಲೈಕ್ ಜೆ.ಎಸ್. ಮಿಲ್, ರೂಸೋ ಆ್ಯಂಡ್ ಮಾಂಟೆಸ್ಕ್ಯೂ ಬ್ರಾಟ್ ಫ್ರೆಶ್ ಥಿಂಕಿಂಗ್ ಇನ್ ದ ಮೈಂಡ್ ಆಫ್ ಎಜುಕೇಟೆಡ್ ಯೂತ್ ಆಫ್ ಇಂಡಿಯಾ. ಅಂದರೆ ಇವರೆಲ್ಲ ವೆಸ್ಟರ್ನ್ ಥಿಂಕರ್ಸು. ಸೊ ಜೆ.ಎಸ್. ಮಿಲ್ ಇರ್ಬೋದು, ರೂಸೋ ಇರ್ಬೋದು, ಮಾಂಟೆಸ್ಕ್ಯೂ ಇರ್ಬೋದು. ಅವರು ಸಾಕಷ್ಟು ವಿಚಾರಗಳನ್ನು, ಅಂದರೆ ಸೋಷಿಯಲಿ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಹೇಗೆ ಡೆವಲಪ್ಮೆಂಟ್ ಆಗಬೇಕು, ಹ್ಯುಮ್ಯಾನಿಟಿ ಅಂದರೆ ಏನು, ಇದ್ರ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ಚಿಂತನೆಗಳನ್ನು ಅವರು ಕೊಟ್ಟಿದ್ದರು. ಹಾಗಾಗಿ ಇದು ಎಜುಕೇಟೆಡ್ ಯೂತ್ಸ್ನಲ್ಲಿ, ಇಂಡಿಯಾದಲ್ಲಿರ್ತಕ್ಕಂಥ ಯುವಕರಲ್ಲಿ ಸಾಕಷ್ಟು ಪ್ರೇರಣೆಯನ್ನು ತಂದುಕೊಡ್ತದೆ. ದ ಫ್ರೀಡಮ್ ಸ್ಟ್ರಗಲ್ಸ್ that were taking place across the globe influenced the Indians also. ಅಂದರೆ ಬ್ರಿಟಿಷ್ ಎಜುಕೇಷನಿಂದ ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೇಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದರು ಅನ್ನೋ ವ್ಯವಸ್ಥೆ ನಮಗೆ ತಿಳಿಯುತ್ತೆ. ಹಾಗಾಗಿ ಮುಂದೆ ನಮ್ಮ ದೇಶದಲ್ಲೂ ಸಹ ಯಾವ ರೀತಿ ನಾವು ಫ್ರೀಡಮ್ ಸ್ಟ್ರಗಲ್ನ ಮಾಡಬೇಕು ಅನ್ನೋದಕ್ಕೆ ಇಂಡೈರೆಕ್ಟಾಗಿ ಇಂಗ್ಲೀಷ್ ಎಜುಕೇಷನು ಸಹ ನಮಗೆ ಹೆಲ್ಪ್ ಮಾಡ್ತದೆ. ಇಂಡಿಯನ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ದರ್ ರಿಚ್ ಟ್ರೆಡಿಷನ್. ಅಂದರೆ ನಮ್ಮ ಸಂಪ್ರದಾಯ, ಆಚರಣೆ, ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ಐಡಿಯಾ ಇರಲಿಲ್ಲ. ಹಾಗಾಗಿ ಮ್ಯಾಗ್ಝೈನ್ಸು, ನ್ಯೂಸ್ ಪೇಪರ್ಸು, ವೃತ್ತಪತ್ರಿಕೆಗಳು, ಡೈಲಿ ನ್ಯೂಸ್ ಪೇಪರ್ಸು ಇದೆಲ್ಲ ನಮ್ಗೆ ಏನು ಮಾಡ್ತು, ನಮ್ಮನ್ನು ನಾವೇ ಅರ್ಥಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಅವಕಾಶವನ್ನು ಕೊಡ್ತು. ಲೈಕ್ ದಿಸ್ the new thinking and cultural perception that emerged due to the English education system created a new generation of Indians with the progressive attitudes. ಅಂದರೆ ಒಂದು ರೀತಿ ನಾನು ಮೊದಲೇ ಹೇಳಿದೆ, ಇಂಗ್ಲೀಷ್ ಎಜುಕೇಷನ್ನ ಅವರ ಒಂದು ಸ್ವಾರ್ಥಕ್ಕೋಸ್ಕರ ತಗೊಂಬಂದರು. ಅಂದರೆ ದೇಹ ಮಾತ್ರ ಭಾರತೀಯರಾಗಿರಬೇಕು, ಅವ್ರ ಚಿಂತನೆಗಳೆಲ್ಲ ಇಂಗ್ಲೀಷ್ನವ್ರದ್ದೇ ಆಗಿರಬೇಕು. ಅಂದರೆ ಸಂಪೂರ್ಣವಾಗಿ ಇಂಗ್ಲೀಷ್ನವ್ರನ್ನ, ಬ್ರಿಟಿಷ್ನವ್ರನ್ನ ಫಾಲೋ ಮಾಡ್ತಕ್ಕಂಥ ಎಜುಕೇಷನ್ನ ನಾವು ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಅದನ್ನು ತರ್ತಾರೆ. ಆದರೆ ಮುಂದೆ ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಮ್ಮ ಭಾರತೀಯರ ಮೇಲೆ ಸಾಕಷ್ಟು ಪ್ರಭಾವವನ್ನು, ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಒಂದಷ್ಟು ಕೊಡುಗೆಗಳನ್ನು ಕೊಡೋ ನಿಟ್ಟಿನಲ್ಲಿ ಇದು ಹೆಲ್ಪ್ ಮಾಡ್ತು ಅಂತಲೇ ನಾವು ಹೇಳ್ಬೋದು. ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ, ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.